ನಮಸ್ಕಾರ. ಯಾವುದಾದ್ರೂ ಒಂದು ವಿಚಾರವನ್ನು ಎತ್ಕೊಂಡು ಅದರ ಆಳ ಅಗಲಗಳನ್ನು ಪರಿಚಯಿಸುವಂಥದ್ದೇ ಬಿಗ್ ಡಿಬೇಟ್. ಇವತ್ತು ನಾವು ಎತ್ಕೊಂಡಿರುವಂಥ ಸಂಗತಿ ಒಂದು ಸ್ವಲ್ಪ ಬಹಳ ವಿಭಿನ್ನವಾಗಿರುವಂಥ ಸಬ್ಜೆಕ್ಟ್ ಇವತ್ತು. ಯಾಕಂದರೆ ಮಹಾತ್ಮ ಗಾಂಧೀಜಿನ ಇವತ್ತು ದೇಶ ವಿಶ್ವ ಇವತ್ತು ಜ್ಞಾಪಿಸ್ಕೊಳ್ತಾ ಇದೆ. ಆದರೆ ನಮಗೆ ಮಹಾತ್ಮ ಗಾಂಧಿ ಎಷ್ಟು ಅರ್ಥ ಆಗಿದ್ದಾರೆ ಈ ಪ್ರಶ್ನೆನ ನಿಮ್ಮ ಮುಂದೆ ಇಡಲೇಬೇಕು ನಾನು. ಯಾಕಂದರೆ ನಾವು ಕೂಡ ಬಹಳಷ್ಟು ಜನರನ್ನು ಮಾತಾಡಿಸಿದ್ವಿ, ಅವರು ಜನಪ್ರತಿನಿಧಿಗಳನ್ನು ಮಾತಾಡಿಸಿದ್ವಿ, ಶಿಕ್ಷಕರನ್ನು ಮಾತಾಡಿಸಿದ್ವಿ, ವಿದ್ಯಾರ್ಥಿನಿಯರನ್ನು ಮಾತಾಡಿಸಿದ್ವಿ. ಬಾಪು ಬಗ್ಗೆ ನಿಮಗೇನು ಗೊತ್ತಪ್ಪ ಅಂತ ಕೂಡ ಕೇಳಿದ್ವಿ. ಆದರೆ ಅವ್ರು ಕೊಟ್ಟಂಥ ಉತ್ತರಗಳನ್ನು ನೋಡಿ ನಾವು ಬೆಚ್ಚ ಬಿದ್ವಿ. ಭಾಳ ಆಶ್ಚರ್ಯಕರ ಸಂಗತಿ. ಯಾಕಂದರೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಮಹಾತ್ಮ ಗಾಂಧೀಜಿಯವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಯಾಕಂದರೆ ಶಾಂತಿ ಸಿಗುವಂಥ ಪ್ರಯತ್ನವನ್ನು ಆ ಕೆಲಸವನ್ನು ನಾವುಗಳು ಮಾಡಿಲ್ಲ. ಅವರ ತತ್ವ, ನೀತಿ, ಸಿದ್ಧಾಂತಗಳನ್ನು ನಾವು ಮೂಲೆಗೆ ಎಸೆದಾಗಿದೆ. ಗಾಂಧಿ ಅಂದರೆ ಕಡಿಮೆ ಬೆಲೆ ಟಿಕೆಟ್ ಕೊಟ್ಟು ಮುಂಗಡೆ ಕೂತ್ಕೋತಾರಲ್ಲ, ಗಾಂಧಿ ಕ್ಲಾಸ್, ಅಲ್ಲಿಗೆ ಗಾಂಧಿಯನ್ನು ನಾವು ಸೀಮಿತ ಮಾಡಿದ್ವಿ. ಜೊತೆಗೆ ಏನು ಗೊತ್ತಿಲ್ಲದಿರುವಂಥ ಪೆದ್ದರನ್ನು ನಾವು ಗಾಂಧಿಯ ಒಲೆಗೆ ತಗೊಂಬಂದ್ವಿ ಅಂತ, ಅವ್ನು ಗಾಂಧಿ ಕಣ ಅವನು ಅಂತ ಹೇಳಿ ಅಂತ. ಅಂದರೆ ಗಾಂಧಿ ನಾವು ಯಾವ ಮಟ್ಟಕ್ಕೆ ಇಟ್ವಿ ನಾವು? ಗಾಂಧಿ ಅನ್ನುವಂಥ ಒಂದು ಚೇತನ ಇದೆಯಲ್ಲ, ಅದು ನಮಗೆ ಅರ್ಥ ಆಗಲೇ ಇಲ್ಲ. ಜನರಿಗೆ ಅರ್ಥ ಆಗಿಲ್ಲ ಅಂದಮೇಲೆ ಜನಪ್ರತಿನಿಧಿಗಳಿಗೆ ಅರ್ಥ ಆಗ ಸಾಧ್ಯನಾ? ಖಂಡಿತವಾಗಲೂ ಪಾಪ ಅವ್ರಿಗೂ ಕೂಡ ಅರ್ಥ ಆಗಿಲ್ಲ. ಹೀಗಾಗಿಯೇ ಗಾಂಧಿ ಯಾರು, ಏನು, ಎತ್ತ, ಅದಕ್ಕೆ ಅದ್ಭುತವಾದಂಥ ಉತ್ತರಗಳನ್ನು ಜನಪ್ರತಿನಿಧಿಗಳು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಶೇಷ ಕಾರ್ಯಕ್ರಮ ಯಾರು ಗಾಂಧಿ ಗೊತ್ತಿಲ್ಲ ಸರ್. ಮಹಾತ್ಮ ನನಗೆ ಕೇಳ್ಬೇಡ ಸರ್. ಇದು ಸಂಬಂಧಪಟ್ಟಂಗೆ ಸಾಕಷ್ಟು ಮಾತಾಡೋಣ. ಶೇಷಾದ್ರಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪಿ ಶೇಷಾದ್ರಿ, ತಮಗೆ ಗೊತ್ತಿರುವಂಥ ಸಂಗತಿ, ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದಂಥ ನಿರ್ದೇಶಕರು, ಹಲವು ಬಾರಿ ಪ್ರಶಸ್ತಿ ಪಡೆದಂಥ ನಿರ್ದೇಶಕರು. ಸುರಭಿ ನಮ್ಮ ಜೊತೆಗಿದ್ದಾರೆ. ಪೊಲಿಟಿಕಲ್ ಕೋಶೆಂಟ್ ಅನ್ನುವಂಥ ಒಂದು ಸಂಸ್ಥೆನೂ ಕೂಡ ಸ್ಥಾಪನೆ ಮಾಡಿರುವಂಥ ಸುರಭಿ, ಮತ್ತೊಬ್ಬ ಗಾಂಧಿವಾದಿ ಕೂಡ ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಜೊತೆಗೆ ಹಲವಾರು ಜನರ ಜೊತೆಗೂ ಕೂಡ ನಾವು ಇವತ್ತು ಮಾತಾಡ್ತೀವಿ. ಭಾಳ ವಿಶೇಷವಾಗಿ ಜನ ಮಹಾತ್ಮ ಗಾಂಧಿಯ ಬಗ್ಗೆ ಏನು ಹೇಳಿದ್ದಾರೆ ಅದು ನಿಮಗೆ ತೋರಿಸ್ತೀವಿ. ನಿಜಕ್ಕೂ ಕಣ್ಣರಳಿಸ್ಕೊಂಡು ನೋಡಲೇಬೇಕು. ನಿಮ್ಮ ಕಿವಿಯ ಮೇಲೆ ಬಿದ್ದರೆ ಪಾವನ ಅಂತ ಅದ್ಭುತವಾದಂಥ ನಾಲೆಡ್ಜ್ ಮಹಾತ್ಮ ಗಾಂಧೀಜಿ ಬಗ್ಗೆ ಜನಗಳಿಗಿದೆ. ಗಾಂಧೀಜಿಯವರನ್ನ ಜ್ಞಾಪಿಸ್ಕೊಳ್ತಾ ಇದ್ದೀವಿ ನಾವು ಈ ಸಂದರ್ಭದಲ್ಲಿ. ಜೊತೆಗೆ ಗಾಂಧಿ ಹೆಸರಿನಲ್ಲೇ ಇವತ್ತೊಂದು ಈ ಭಾರತವನ್ನು ಸ್ವಚ್ಛಗೊಳಿಸುವಂಥ ಅಭಿಯಾನ ಕೂಡ ಶುರುವಾಗಿದೆ. ಅಂದರೆ ಸ್ವಚ್ಛ ಭಾರತ, ಸ್ವಸ್ಥ ಭಾರತ. ಆದರೆ ಅದಿರಲಿ, ಮಹಾತ್ಮ ಗಾಂಧೀಜಿಯ ಬಗ್ಗೆ ನಿಮಗೆ ಎಷ್ಟು ಗೊತ್ತು, ನಮ್ಮ ಜನರಿಗೆ ಎಷ್ಟು ಗೊತ್ತು, ಜನಪ್ರತಿನಿಧಿಗಳಿಗೆ ಎಷ್ಟು ಗೊತ್ತು, ಜೊತೆಗೆ ವಿದ್ಯಾರ್ಥಿಗಳಿಗೆ ಎಷ್ಟು ಗೊತ್ತು, ಶಿಕ್ಷಕರಿಗೆ ಎಷ್ಟು ಗೊತ್ತು, ಅದನ್ನು ನಾವು ಸ್ವಲ್ಪ ಪರೀಕ್ಷೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಅದ್ಭುತವಾಗಿ ಮಾತನಾಡಿದ್ರು ಮಹಾನುಭಾವರು ಮಹಾತ್ಮ ಗಾಂಧೀಜಿಯ ಬಗ್ಗೆ. ಮಹಾತ್ಮ ಗಾಂಧೀಜಿ ಇವತ್ತು ಇದ್ದಿದ್ದರೆ ನಿಜಕ್ಕೂ ನನ್ನ ಜೀವನ ಪಾವನ ಆಗ್ತಿತ್ತು ಅಂತ ಹೇಳಿಬಿಡ್ತಾ ಇದ್ರೆ ನಾವು. ಅಷ್ಟೊಂದು ಅದ್ಭುತವಾದಂಥ ಮಾತುಗಾರಿಕೆ. ಬನ್ನಿ ಏನು ಹೇಳಿದ್ದಾರೆ ಅವರು ನೋಡಿ. ಎಲ್ಲರಿಗೂ ನಮಸ್ಕಾರ ಕಣ. ಗಾಂಧಿ ಜಯಂತಿ ಶುಭಾಶಯಗಳು. ಗಾಂಧಿ ಜಯಂತಿ ಬಗ್ಗೆ ನಮ್ಮ ಜನಗಳಿಗೆ ಏನೇನು ಗೊತ್ತು, ನಮ್ಮ ಮಹಾತ್ಮನ ಬಗ್ಗೆ ಏನೇನು ತಿಳ್ಕೊಂಡವ್ರೆ ಅಂತವ ಒಂದೇ ಒಂದು ಚೆಕ್ ಮಾಡ್ಬಿಡೋಣ. ಬನ್ನಿ ಅಪ್ಪ, ಗಾಂಧೀಜಿ ಪೂರ್ತಿ ಹೆಸರೇನಪ್ಪ? ಮೋಹನ್ ಚಂದ್ ಕರಮ್ಚಂದ್ ಗಾಂಧಿ. ಎಂತದಪ್ಪ? ಮೋಹನ್ ಚಂದ್ ಕರಮ್ಚಂದ್ ಗಾಂಧಿ. ಅವ್ವ ನೀನ್ ಹೇಳವ್ವ. ಮೋಹನ್ ದಾಸ್ ಕರಮಚಂದ್ರ ಗಾಂಧೀಜಿ. ಮೋಹನ್ ದಾಸ ಒಂದು ಪೂಜೆನವ. ಅದು ಕರಮಚಂದ್ರ ಗಾಂಧಿ. ಹ್ಞೂ ತಾಯಿ, ಪೂರ್ಣಚಂದ್ರ ಗಾಂಧಿ ಹೆಸರು ಕಣಪ್ಪ ಕೇಳಿದ್ದು. ಮಹಾತ್ಮ ಹೇಳ್ಬಿಡ ವಾತ್ಲಗಿ. ಗಾಂಧೀಜಿಯವರ ಪೂರ್ಣ ಹೆಸರು ಅಂತಂದ್ರೆ ನನಗೆ ಅದ್ರ ಟೈಮ್ ಕೊಡಿ ಪ್ಲೀಸ್. ಮೇಡಮ್ಗೆ ಟೈಮ್ ಪ್ಲೀಸ್. ಸ್ವಾತಂತ್ರ್ಯ ಬಂದಿರೋದು ಏನಾಗ ಗೊತ್ತಿದೆ ನನಗೆ. 1940. 1940. ನೀನೇ ತಂದು ಕೊಟ್ಟೇನಪ್ಪ ಸ್ವಾತಂತ್ರ್ಯವಾಗರೆ. ಸರಿ, ಗಾಂಧಿ ಹುಟ್ಟಿದ ಯಾವಾಗ್ರಪ್ಪ? ಗಾಂಧೀಜಿ ಗಾಂಧೀಜಿ ಹುಟ್ಟಿದ ದಿನಾಂಕ 2/10/1935. 1935. 1900 ಅದು ಎಲ್ಲ ಹಂಗಿದೆ. ನಾವು ಹಿಸ್ಟ್ರಿ ಸೋಷಿಯಲ್ ಹೇಳೋದಲ್ಲ, ಡ್ರಾಯಿಂಗ್ ಟೀಚರು. ಡ್ರಾಯಿಂಗ್ ಟೀಚರ್ಗೆ ಗಾಂಧಿ ಬಗ್ಗೆ ಕೇಳಬಾರ್ದು ಕಣ. ನೆಕ್ಸ್ಟ್ 1810 ಮಾತ್ರ. ನೀವ್ ಹೇಳ್ತಿರೋದು ನೀವು ಹುಟ್ಟಿದ್ದ ಬುದ್ಧಿ. ನೆಕ್ಸ್ಟ್ ಗಾಂಧೀಜಿಯವರು ಜನಿಸಿದ್ದು 1869ನೇ ಇಸ್ವಿ ರೀ, ಅಕ್ಟೋಬರ್ 2ನೇ ತಾರೀಕು ಪೋರ್ಬಂದರದಲ್ಲಿ ಅವರು ಜನಿಸಿದ್ರು ಸರ್. ಸೂಪರ್ ಅಂಕಲ್. ನೀನ್ ಹೇಳ್ತಾಯಿ? ಕನ್ನಡ ಅಷ್ಟು ಸರಿಯಾಗಿ ಬರಲ್ಲ ಸರ್. ಕನ್ನಡದ ಬರಕಿಲ್ವೇನವ? ಗೊತ್ತಿಲ್ಲ ಸರ್, ನಾಳೆ ನೆಕ್ಸ್ಟ್ ಯಾರಪ್ಪ? ಇಸ್ವಿ ಗೊತ್ತಿಲ್ಲ ಸರ್. ಇಸ್ವಿ ಗೊತ್ತಿಲ್ವಾ? ಬುಡೋ ರಾಜ ಹುಟ್ಟಿದ್ದು ಇಲ್ಲ, ಹುಟ್ಟಿದ್ದೇ ಇಲ್ವಾ? ಹುಟ್ಟಿದ್ದು ಪರ್ಫೆಕ್ಟ್ ಇಲ್ಲ, ಹುಟ್ಟಿದ್ದು ಪರ್ಫೆಕ್ಟ್ ಇಲ್ಲ. ಸತ್ಯ 1948. ಸತ್ಯದ ಗೊತ್ತಾ? ಸೂಪರ್ ಕಣಪ್ಪ. ಯಾವಾಗ ಹುಟ್ಟಿದ್ರಿ ಗಾಂಧಿ? ನೀನ್ ಹೇಳವ್ವ ಅಂದ್ರೆ ನನ್ನೇ ಕೇಳ್ತಿಲ್ಲ ತಾಯಿ.
ಅವ್ರ ಮೊಮ್ಮಕ್ಳು ಇಬ್ರು ಯಾರದಾರ ಅವ್ರ ಮೊಮ್ಮಕ್ಳ ಹೆಸರು ಗೊತ್ತಿಲ್ಲ, ಸ್ವಲ್ಪ ಬುಕ್ನಾಗ ಐತೆ ನೋಡಿ ಹೇಳ್ಬೋದಾ? ಮಗ ನಿನ್ ಗ್ಯಾರಂಟಿ ಉದ್ದಾರ ಐತೆ ಕಂಬುಲ. ಗಾಂಧಿ ಹುಟ್ಟಿದ್ದು ಹುಟ್ಟಿದ್ದು ಗುಜರಾತ್ನ ವಾ ಗಾಂಧಿನಗರದಲ್ಲಿ. ಬೆಂಗಳೂರು ಗಾಂಧಿನಗರ ಅಲ್ವೇನಪ್ಪ? 1822. ಏನ್ ತಾಯಿ 1827? ನಾವು ಊಟಕ್ಕಿನ ಮುಂಚೆ. ನೀನ್ ಹುಟ್ಟಕ್ಕಿಂತ ಮುಂಚೆನ ಅದ್ಯಾಕೆ ಹುಟ್ಟಕ್ ಹೋಗ್ಬಿಟ್ಟಪ್ಪ? ನೀನ್ ಹೇಳಣ. ಅಕ್ಟೋಬರ್ 2. ಅಲ್ಲ ಸಾರಿ, ಇದ್ಯಾಕ್ಲಣ ಅಲ್ಕಿಸ್ಕೊಂಬಿದ್ದ ಬಿಟ್ಟೆ? ನಿಮ್ಗೆ ಆಯ್ಕಿಲ್ಲ ಬಿಡಿ. ನೆಕ್ಸ್ಟ್ ಹುಟ್ಟಿದ್ದು ನಾವು ನೋಡಿದ್ವಿ. ನೀನ್ ನೋಡಿಲ್ವೇನಪ್ಪ? ಉದ್ದಾರ ತುಕೊಂಡ್ಬಿಡು. ಅವ ನೀನ್ ಹೇಳವ. 79, 89, 3 ವರ್ಷದ ಮೇಲೆ ಆಗಿದೆ. 1869. ಡೇಟು ನವೆಂಬರ್ 2ನೇ ತಾರೀಕು. ನವೆಂಬರ್ 2 ನಿನ್ ಬರ್ತಾರೆ ನಿನ್ನಣ. ಗಾಂಧೀಜಿಯವ್ರ ತಂದೆ ತಾಯಿ ಹೆಸರೇನಪ್ಪ? ತಾಯಿ ಹೆಸರು ಕಿತ್ಲಿಬಾಯಿ. ಕಿತ್ಲಿಬಾಯಿ ಮುಚ್ಚಪ್ಪ ಬಾಯ. ಅವ್ರ ಅಪ್ಪನ ಹೆಸರು ಕಸ್ತೂರ್ಬಾಯಿ ಇರ್ಬೇಕು ಸರ್. ಅವನ ಹೆಸರು ಅವ್ವ ಗಾಂಧೀಜಿ ತಾಯಿ ಹೆಸರು ಹೇಳವ. ಪುತಲಿಬಾಯಿ. ಅಪ್ಪ ನೀನ್ ಹೇಳ. ತಾಯಿ ತಂದೆ ತಾಯಿ ತಂದೆ ಹೆಸರು ಹೇಳಣ. ತಾಯಿ ತಾಯಿ ಅಷ್ಟು ರೆಗ್ಯುಲರ್ ನಮ್ಮ ಸಬ್ಜೆಕ್ಟ್ನ ನಾವು ಇನ್ವಾಲ್ವ್ ಆಗಿರ್ತೀವಿ. ಅಷ್ಟೊಂದು ಎಲ್ಲ ನಿಮ್ಗೆ ದಿನಾನು ಅದನ್ನ ನೆನ್ಪಿಡೋದು ಅಷ್ಟೇ. ಈಗ ಎಷ್ಟೋ ವಿಷಯಗಳು ಬರ್ತಾವಲ್ಲ, ಲೇ ಇವ್ರ ಡ್ರಾಯಿಂಗ್ ಮೇಡಮ್ ಬುಡ್ಲಾ ಗೊತ್ತಿರಕಿಲ್ಲ ಕಣ. ಅದರಲ್ಲಿ ನಾವು ಅದಕ್ಕೆ ಒಂದೇ ವಿಷಯವನ್ನ ಅಷ್ಟು ನೀನು ಈಗ ಅವ್ರು ಬಂದಾಗ ಅವ್ರು ನೆನಪು ಮಾಡ್ಕೋತೀವಿ. ವಾಹಾ ಮೂಕನ ಕಷ್ಟ ಕಂಬಿಡು ತಾಯಿ. ಮುತ್ಲಿ ಬಾಯಿ ನೀನೇನ್ ಥೈಲ್ಯಾಂಡ್ ನಿಲ್ಲಣ? ನೀನ್ ಹೇಳ್ತಾಯಿ. ತಾಯಿ ಹೆಸರು ಕಸ್ತೂರ್ಬಾ. ಕಸ್ತೂರಿ ಬಾ ಎಲ್ಗವ? ತಾಯಿ ಹೆಸರು ಗೊತ್ತು ಜೀಜಾಬಾಯಿ. ಜೀಜಾಬಾಯಿನ ಕೊಂಡಣ. ಅಪ್ಪ ನೀನ್ ಹೇಳ. ಪಂಡ್ರಿ ಬಾಯಿ. ಪುತ್ಳಿ ಬಾಯಿ ಏನೋ ಹೆಸರು ಇದೆ, ನಮ್ಗೆ ಅಷ್ಟು ಸ್ವಲ್ಪ ನೆನಪಿಲ್ಲ. ಬಿತ್ತು ಮನೆಗೆ ಹೋಗ್ಬಿಡಪ್ಪ. ಸೊ ಇದು ಜನರು ಮಾತಾಡಿದಂಥ ರೀತಿ ನೋಡಿದ್ರಿ. ಇನ್ನು ಜನನಾಯಕರು ಕೂಡ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ಗಾಂಧಿ ಬಗ್ಗೆ. ಅದನ್ನು ತೋರಿಸ್ತೀವಿ. ಅದಾದ ನಂತರ ಶೇಷಾದ್ರಿಗಳು ಮತ್ತು ಸುರಭಿ ಅವ್ರ ಜೊತೆ ನಾನು ಚರ್ಚೆ ಕೂಡ ಮಾಡ್ತೀನಿ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ಗೊತ್ತಿಲ್ಲ ಸರ್. ಮಹಾತ್ಮ ನನಗೆ ಕೇಳ್ಬೇಡ ಸರ್.